ಎಲ್ರಿಗೂ ನಮಸ್ಕಾರ. ಈ ಇಂದಿನ ಒಂದು ಕಾರ್ಯಕ್ರಮದ ಇನ್ನೊಂದು ಮುಖ್ಯವಾದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಎಲ್ಲ ಅತ್ಯುತ್ತಮವಾದಂಥ ಒಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕಾರ್ಪೊರೇಟ್ ಸೆಕ್ಟರ್ ಸರಿ ಇದ್ದಿರ್ಬೋದು, ವಿಜ್ಞಾನಗಳಾಗಿರ್ಬೋದು, ಬೋಧಕ ಕ್ಷೇತ್ರದಲ್ಲಿದ್ದಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿದ್ದಿರ್ಬೋದು, ಅಥವಾ ವಿಜ್ಞಾನಿಗಳು ಕೂಡ ಆಗಿರ್ಬೋದು. ಅವರೆಲ್ಲರೂ ಕೂಡ ಇದು ಒಂದೇ ವೇದಿಕೆಯಲ್ಲಿ ಇವತ್ತೆಲ್ಲ ನಾವು ಸೇರಿಕೊಂಡು ಯಾವ ಬಗ್ಗೆ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಒಡನಾಟದಿಂದ ಒಂದು ಸೇವೆ ಸಿಗ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಕೊಂಡು ಸೇವೆ ಕೊಡ್ಬೋದು, ಮತ್ತು ವಿಶೇಷವಾಗಿ ಭಾರತ ದೇಶದ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಯಾವ ರೀತಿ ನಮ್ಮ ಪಶು ಸಂಗೋಪನೆಯಲ್ಲಿ ಏನೇನು ಚಟುವಟಿಕೆಲ್ಲ ನಡೀತಾ ಇದೆ, ಒಂದೊಂದು ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಒಂದು ಸೇವೆಯನ್ನು ಒಂದು ದೇಶಕ್ಕೆ ಕೊಡಬೇಕು, ರಾಜ್ಯಕ್ಕೆ ಕೊಡಬೇಕು, ಮತ್ತು ನಮ್ಮ ಸಮಾಜಕ್ಕೆ ಕೊಡಬೇಕು, ಅದು ಒಂದು ನಮ್ಮ ಮುಖ್ಯವಾದಂಥ ಉದ್ದೇಶ. ಅದನ್ನು ನಾವೊಂದು ಸಕ್ಸಸ್ಸನ್ನು ಕಂಡೇ ಕಾಣ್ತೀವಿ, ಒಂದು ಆತ್ಮವಿಶ್ವಾಸ ಇದೆ. ಧನ್ಯವಾದಗಳು. ತುಂಬ ಪರಿಚಯ. ನಾನು ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅಂತ. ನಾನು ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥನಾಗಿದ್ದೀನಿ. ಈಗಷ್ಟೇ ನಮ್ಮ ಕುಲಪತಿ ಸಾಹೇಬರು ಅದೇ ಹೇಳ್ತಾ ಇದ್ದರು, ನಮ್ಮದು ವರ್ಲ್ಡ್ ಆರ್ಗನೈಸೇಷನ್ ಆ್ಯನಿಮಲ್ ಹೆಲ್ತ್ ಅವರು ರೆಕಾಗ್ನೈಸ್ ಮಾಡಿರುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಆ್ಯನಿಮಲ್ ರೇಬಿಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. 14 ಇಂಥ ಓವರ್ ರೆಫರೆನ್ಸ್ ಲ್ಯಾಬ್ರೇಟರಿ ಫಾರ್ ಆ್ಯನಿಮಲ್ ರೇಬಿಸ್ ನಮ್ಮ ಜಾಗತಿಕ ಮಟ್ಟದಲ್ಲಿದ್ದಾವೆ. ನಮ್ಮದು 12ನೇದು ಈ ಒಂದು ಮಹಾವಿದ್ಯಾಲಯದಲ್ಲಿರುವಂಥದ್ದು ಹೇಳಿದ್ದು ನಮಗೆ ತುಂಬ ಒಂದು ಸಂತೋಷ ಆಗುತ್ತೆ. ನಮ್ಮಿಂದ ಸೇವೆ ಎಲ್ಲ ಕೊಡಲಿಕ್ಕೆಲ್ಲ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಧನ್ಯವಾದ.